ಎಲ್ಲೆಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಲಿ, ಎಲ್ಲಿ ನಿಲ್ಲಿಸಬಾರ್ದು ಅಂತ ಇರುತ್ತೆ ಅಲ್ಲೂ ನಿಲ್ಲಿಸಿದ್ರೆ ಟ್ರಾಫಿಕ್ ಮೂವ್ಮೆಂಟ್ ಆಗೋದಿಲ್ಲ, ಬ್ಲಾಕ್ ಆಗುತ್ತೆ. ಸಂಜೆ ಪೀಕೆ ದೊಡ್ಡದು ತುಂಬಾ ಜಾಸ್ತಿ ಟ್ರಾಫಿಕ್ ನಮಗೆ ಬ್ಲಾಕ್ ಆಗ್ತಾ ಇರೋದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸಮಸ್ಯೆ ಇದೆ. ಅದಕ್ಕೊಂದು ಸೊಲ್ಯೂಷನ್ ಕಂಡಿಡ್ಬೇಕು ನಾವು. ನಮಗೆ ಇಮ್ಮಿಡಿಯೇಟ್ ಆಗಿರೋ ಸಮಸ್ಯೆ ಏನು? ವೆಹಿಕಲ್ಲು, ಟ್ರಾಫಿಕ್ಕು. ಆ ಟ್ರಾಫಿಕ್ಕಿಗೆ ಇದು ಮಾಡೋದಕ್ಕೆ ಏನಾರ ಒಂದು ಸೊಲ್ಯೂಷನ್ ಬೇಕಲ್ವಾ? ಸೊ ನಮ್ಮ ಆಫೀಸರ್ಸ್ ಏನು ಹೇಳ್ತಾರೆ, ಎಲ್ಲ ಬರೋ ರಸ್ತೆ ಒಳಗೆ ನಿಲ್ಲಿಸ್ಬಿಡ್ತಾರೆ ವೆಹಿಕಲ್ಸ್ನ. ಎಲ್ಲೆಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಲಿ, ಎಲ್ಲಿ ನಿಲ್ಲಿಸಬಾರ್ದು ಅಂತ ಇರುತ್ತೆ ಅಲ್ಲೂ ನಿಲ್ಲಿಸಿದ್ರೆ ಟ್ರಾಫಿಕ್ ಮೂವ್ಮೆಂಟ್ ಆಗೋದಿಲ್ಲ, ಬ್ಲಾಕ್ ಆಗುತ್ತೆ. ಅಂಥ ಕಡೆ ಸ್ವಲ್ಪ ಎನ್ಫೋರ್ಸ್ ಮಾಡಲೇಬೇಕಲ್ಲ. ಮಾಡೋಣ, ಖಂಡಿತ ಮಾಡೋಣ. ಯಾವುದೇನೇ ಆ SOPನಲ್ಲಿ ಹಿಂದಿದ್ದ SOPನಲ್ಲಿ ಏನು ಬದಲಾವಣೆ ಮಾಡಬೇಕು ಅದನ್ನು ಮಾಡೋಣ. ನಾವು ಅಲ್ಲಿ ಏನಾಗ್ತಾ ಇತ್ತು ಅಂದರೆ ಫೈನ್ ವಿಚಾರದಲ್ಲಿ ಅದನ್ನು ಕೂಡ ನಾವು ರೆಗ್ಯುಲೇಟ್ ಮಾಡ್ತೀವಿ. ಸುಮ್ಮನೆ ಅನವಶ್ಯಕವಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಹಾಂ, ಇದೆ, ನಾನು ನಿಮಗೆ ಬೇಕಾದರೆ ಕೊಡ್ತೀನಿ, ನಮ್ಮ ಹತ್ರ ಇದೆ. ಟ್ರಾಫಿಕ್ ಬೆಂಗಳೂರು ಸಿಟಿನಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 10-10:30ವರೆಗೂ 11 ಗಂಟೆ ಅಂತ ಇಟ್ಕೊಳ್ಳಿ, ದಟ್ ಈಸ್ ಒನ್ ಪೀಕ್. ಓಕೆ. ಮತ್ತೆ ಸಂಜೆ 5 ಗಂಟೆಯಿಂದ ರಾತ್ರಿ 8:30-9 ಗಂಟೆವರೆಗೂ ಮತ್ತೊಂದು ಪೀಕು. ಈ 2 ಪೀಕಲ್ಲಿ ಸಂಜೆ ಇದೆಯಲ್ಲ, ಸಂಜೆ ಪೀಕೆ ದೊಡ್ಡದು. ತುಂಬ ಜಾಸ್ತಿ ಟ್ರಾಫಿಕ್ ನಮಗೆ ಬ್ಲಾಕ್ ಆಗ್ತಾ ಇರೋದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಈಗ ಅದನ್ನು ಹೆಂಗೆ ನಾವು ಕಡಿಮೆ ಮಾಡಬೇಕು? ಅದಕ್ಕೆ ನಾವು ಒಂದು ಇದನ್ನೇ ಡಿವೈಸ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಇವೆಲ್ಲ ಒಂದು ಸ್ಟೆಪ್ 1, 2, 3, 4 ಮಾಡಬೇಕಲ್ಲ. ಅದರಲ್ಲಿ ಇದು ಕೂಡ ಒಂದು. ಇದರಿಂದನೇ ಎಲ್ಲ ಆಗೋಗ್ಬಿಡುತ್ತೆ. ಇದನ್ನು ನಾವು ಟೋಯಿಂಗ್ ಮಾಡಿದ ತಕ್ಷಣ ಎಲ್ಲ ಕಂಪ್ಲೀಟ್ ಎಲ್ಲ ಹೊಟ್ಟೋಗುತ್ತೆ ಅಂತ ಹೇಳೋದಿಲ್ಲ ನಾನು.